प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 25ನೇ ಅಧ್ಯಾಯದಲ್ಲಿ ಇವತ್ತು 58ನೇ ಶ್ಲೋಕ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಂ ಮದವಿಹ್ವಲಃ ಅಶ್ನಂತ್ಯಾಂ ಕ್ವಚಿದಶ್ನಾತಿ ಜಕ್ಷಂತ್ಯಾಂ ಸಹ ಜಕ್ಷತಿ ಜಕ್ಷತ್ಯಾಂ ಸಹ ಜಕ್ಷತಿ. ಪುರಂಜನ ಮಹಾರಾಜ ಆ ಪುರಂಜನಿಯ ಜೊತೆಯಲ್ಲಿ ವಿಹಾರವನ್ನು ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಕೇವಲ ವಿಷಯ ಸುಖಗಳಲ್ಲೇ ಆಸಕ್ತನಾಗಿ ಅಜ್ಞಾನದಿಂದ ಕಾಮ್ಯಕರ್ಮಗಳನ್ನೇ ಮಾಡ್ತಾ ಆ ಪುರಂಜನಿ ಏನು ಹೇಳ್ತಾಳೋ ಅದನ್ನ ಕೇಳ್ತಾ ಅವಳಿಗೆ ಅಪೇಕ್ಷೆ ಪಟ್ಟದ್ದನ್ನೆಲ್ಲ ಅವಳಿಗೆ ಕೊಡ್ತಾ ಅವಳ ಹಾವಭಾವ ವಿಲಾಸಗಳಿಗೆಲ್ಲ ಮೋಸ ಹೋಗಿಬಿಟ್ಟಿದ್ದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಹಾಗಾಗಿ ಅವನು ಅವಳಿಗೆ ಮನಸೋತ್ತು ಅವಳು ಏನ್ ಮಾಡ್ತಾಳೋ ಅದನ್ನೇ ಮಾಡ್ತಾ ಇದ್ದ ಅಂತ ಹೇಳಿದರು. ಅದನ್ನು ಹಾಗೆ ಮುಂದುವರೆಸ್ತಾ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅವಳು ಮದ್ಯವನ್ನ ಕುಡಿದ್ಲು ಅಂದ್ರೆ ಇವನು ಕುಡಿತಾ ಇದ್ದ, ಕುಡಿದು ಮತ್ತೇರ್ತಾ ಇದ್ದ, ಮದವಿಹ್ವಲನಾಗಿ ಬಿಡ್ತಾ ಇದ್ದ. ಅವಳು ಆ ಮದಿರ ಕುಡಿದ್ಲು ಅಂತಂದ್ರೆ ಇವನು ಕುಡಿತಾ ಇದ್ದ, ಅವಳು ಊಟ ಮಾಡುವಾಗ ಇವನು ಊಟ ಮಾಡ್ತಾ ಇದ್ದ, ಅವಳು ಏನ್ ತಿಂತಾಳೋ ಅವಾಗ ಇವನು ತಿಂತಾ ಇದ್ದ, ಹೀಗೆ ಮಾಡ್ತಿದ್ದ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಂ ಮದವಿಹ್ವಲಃ ಅಶ್ನಂತ್ಯಾಂ ಕ್ವಚಿದಶ್ನಾತಿ ಜಕ್ಷತ್ಯಾಂ ಸಹ ಜಕ್ಷತಿ ಕ್ವಚಿದ್ ಗಾಯತಿ ಗಾಯಂತ್ಯಾಂ ರುದಂತ್ಯಾಂ ರುದತಿ ಕ್ವಚಿತ್ ಕ್ವಚಿದ್ ಹಸಂತ್ಯಾಂ ಹಸತಿ ಜಲ್ಪಂತ್ಯಾಂ ಅನುಜಲ್ಪತಿ ಕ್ವಚಿದ್ ಧಾವತಿ ಧಾವಂತ್ಯಾಂ ತಿಷ್ಠಂತ್ಯಾಂ ಅನುತಿಷ್ಠತಿ ಅನುಶೇತೆ ಶಯಾನಾಯಾಂ ಅನ್ವಾಸ್ತೆ ಕ್ವಚಿದಾಸತೀಂ ಕ್ವಚಿತ್ ಶೃಣೋತಿ ಶೃಣ್ವಂತ್ಯಾಂ ಪಶ್ಯಂತ್ಯಾಂ ಅನುಪಶ್ಯತಿ ಕ್ವಚಿತ್ ಜಿಘ್ರತಿ ಜಿಘ್ರಂತ್ಯಾಂ ಒಂದು ನಿಮಿಷ.
ಕ್ವಚಿತ್ ಜಿಘ್ರತಿ ಜಿಘ್ರಂತ್ಯಾಂ ಸ್ಪೃಶಂತ್ಯಾಂ ಸ್ಪೃಶತಿ ಕ್ವಚಿತ್ ಕ್ವಚಿಚ್ಚ ಶೋಚತೀಂ ಜಾಯಾಂ ಅನುಶೋಚತಿ ದೀನವತೆ ಅನುಹೃಷ್ಯತಿ ಹೃಷ್ಟಾಯಾಂ ಮುದಿತಾಮನುಮೋದತೆ. ಅವಳು ಏನೇನು ಮಾಡ್ತಾಳೋ ಅದನ್ನೆಲ್ಲ ಮಾಡ್ತಾ ಇದ್ದ ಅಂತ ಏನು ಹೇಳಿದ್ರು ಅದನ್ನ ಎಲ್ಲ ವಿವರಣೆ ಮಾಡ್ತಾ ಅವಳು ಹಾಡು ಹೇಳಿದರೆ ಇವನು ಹಾಡು ಹೇಳ್ತಾ ಇದ್ದ. ಕ್ವಚಿತ್ ಗಾಯತಿ ಗಾಯಂತ್ಯಾಂ, ಅವಳು ಅತ್ರೆ ಇವನು ಅಳ್ತಾ ಇದ್ದಂತೆ. ರುದಂತ್ಯಾಂ ರುದತಿ ಕ್ವಚಿತ್, ಹಸಂತ್ಯಾಂ ಹಸತಿ, ಅವಳು ನಕ್ಕರೆ ಇವನು ನಗ್ತಾ ಇದ್ದ. ಅವಳು ಮಾತಾಡಿದ್ರೆ ಇವನು ಮಾತಾಡ್ತಾ ಇದ್ದ. ಅವಳು ಓಡ್ ಹೋದ್ರೆ ಇವನು ಓಡ್ ಹೋಗ್ತಾ ಇದ್ದ. ಅವಳು ನಿಂತ್ರೆ ಇವನು ನಿಲ್ಲೋದು, ಅವಳು ಮಲ್ಕೊಂಡಾಗ ಇವನು ಮಲ್ಕೊಳ್ಳೋದು, ಅವಳು ಕುತ್ಕೊಂಡಾಗ ಇವನು ಕುತ್ಕೊಳ್ಳೋದು, ಅವಳೇನಾದ್ರೂ ಕೇಳಿಸ್ಕೊಂಡ್ರೆ ಇವನು ಕೇಳಿಸ್ಕೊಳ್ಳೋದು, ಅವಳು ನೋಡಿದ್ರೆ ಇವನು ನೋಡೋದು. ಪಶ್ಯಂತ್ಯಾಂ ಪಶ್ಯಂತ್ಯಾಮನು ಪಶ್ಯತಿ, ಜಿಘ್ರತಿ ಜಿಘ್ರಂತ್ಯಾಂ, ಅವಳು ಮೂಸು ನೋಡಿದ್ರೆ ಇವನು ಮೂಸು ನೋಡೋದು. ಸ್ಪೃಶಂತ್ಯಾಂ ಸ್ಪೃಶತಿ ಕ್ವಚಿತ್, ಅವಳು ಮುಟ್ಟಿದ್ರೆ ಇವನು ಮುಟ್ಟೋದು. ಅವಳಿಗೆ ದುಃಖ ಆದ್ರೆ ಇವನಿಗೂ ದುಃಖ ಆಗೋದು, ಅವಳಿಗೆ ಸುಖ ಆದ್ರೆ ಇವನಿಗೂ ಸುಖ ಆಗೋದು. ಅವಳು ಹಿಗ್ಗಿದ್ರೆ ಇವನು ಹಿಗ್ಗೋದು. ಈ ಥರ ಮಾಡ್ತಾ ಇದ್ದ ರಾಜ ಅಂತ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಂ ಮದವಿಹ್ವಲಃ ಅಶ್ನಂತ್ಯಾಂ ಕ್ವಚಿತ್ ಅಶ್ನಾತಿ ಜಕ್ಷತ್ಯಾಂ ಸಹಜಕ್ಷತಿ ಕ್ವಚಿತ್ ಗಾಯತಿ ಗಾಯಂತ್ಯಾಂ ರುದಂತ್ಯಾಂ ರುದತಿ ಕ್ವಚಿತ್ ಕ್ವಚಿತ್ ಹಸಂತ್ಯಾಂ ಹಸತಿ ಜಲ್ಪಂತ್ಯಾಂ ಅನುಜಲ್ಪತಿ ಕ್ವಚಿತ್ ಧಾವತಿ ಧಾವಂತ್ಯಾಂ ತಿಷ್ಠಂತ್ಯಾಂ ಅನುತಿಷ್ಠತಿ ಅನುಶೇತೆ ಶಯಾನಾಯಾಂ ಅನ್ವಾಸ್ತೆ ಕ್ವಚಿದಾಸತಿಂ ಕ್ವಚಿತ್ ಶೃಣೋತಿ ಶೃಣ್ವಂತ್ಯಾಂ ಪಶ್ಯಂತ್ಯಾಂ ಅನುಪಶ್ಯತಿ ಕ್ವಚಿತ್ ಜಿಘ್ರತಿ ಜಿಘ್ರಂತ್ಯಾಂ ಸ್ಪೃಶಂತ್ಯಾಂ ಸ್ಪೃಶತಿ ಕ್ವಚಿತ್ ಕ್ವಚಿಚ್ಚ ಶೋಚತೀಂ ಜಾಯಾಂ ಅನುಶೋಚತಿ ದೀನವತೆ ಅನುಹೃಷ್ಯತಿ ಹೃಷ್ಟಾಯಾಂ ಮುದಿತಾಮನುಮೋದತೆ ವಿಪ್ರಲಬ್ಧೋ ಮಹಿಷ್ಯೈವಂ ಸರ್ವ ಪ್ರಕೃತಿ ವಂಚಿತಃ ನೇಚ್ಛನ್ ಅನುಕರೋತ್ಯಜ್ಞಃ ಕ್ಲೈಬ್ಯಾತ್ ಕ್ರೀಡಾ ಮೃಗೋ ಯಥಾ. ಈ ರೀತಿ ಆ ಮಹಾರಾಣಿ ಪುರಂಜನಿ ಏನಿದ್ದಾಳೆ ಅವಳು ಏನು ಮಾಡ್ತಾಳೋ ಅದನ್ನೇ ಮಾಡ್ತಾ ಆ ರಾಣಿಯಿಂದ ಮೋಸ ಹೋಗಿರ್ತಕ್ಕಂತಹ ಅಜ್ಞಾನಿಯಾದ ಈ ಪುರಂಜನ ಮಹಾರಾಜ ಮಂತ್ರಿ ಮೊದಲಾದವರೆಲ್ಲರಿಂದಲೂ ವಂಚಿತನಾಗಿ ಬಿಟ್ಟ. ಆ ರಾಣಿಗೆ ಕೈಗೊಂಬೆಯಂತೆ ಆಗಿಬಿಟ್ಟಿದ್ದಾನೆ. ಕ್ರೀಡಾಮೃಗೋ ಯಥಾ ಕ್ಲೈಬ್ಯಾತ್, ಅವನಿಗಿಷ್ಟ ಇರಲಿ ಇರದೇ ಇರಲಿ ಅವಳು ಏನು ಹೇಳ್ತಾಳೋ ಆ ಥರ ಕೇಳಿಕೊಂಡು ಬದುಕೋ ಥರ ಆಗೋಯ್ತು ಪಾಪ. ದೌರ್ಬಲ್ಯದಿಂದ ಕುಣಿಸ್ತಾ ಇದ್ಲವಳು. ಅವಳು ಹೇಗೆ ಕುಣಿಸ್ತಾಳೋ ಹಾಗೆ ಕುಣಿತಾ ಇದ್ದ. ಈ ಆಟದ ಸಾಕು ಪ್ರಾಣಿಗಳು ಅವು ಏನ್ ಮಾಡ್ತಾವೆ, ನಾವು ಹೇಗೆ ಕುಣಿಸ್ತೇವೋ ಹಾಗೆ ಕುಣಿತಾವೆ ಸಾಕು ಪ್ರಾಣಿಗಳು. ಅದರಂತೆ ಈ ಮಹಾರಾಣಿಯ ಕೈಗೊಂಬೆಯಾಗಿ ಕ್ರೀಡಾಮೃಗದಂತೆ ಕುಣಿಸುವ ಆ ಆಟದ ಗೊಂಬೆಯಂತೆ ಸಾಕು ಪ್ರಾಣಿಯಂತೆ ಅವಳಿಗೆ ಕೈಗೊಂಬೆಯಾಗಿ ಅವಳನ್ನೇ ಅನುಕರಣೆ ಮಾಡ್ತಾ ಇದ್ದ. ಹೀಗೆ ಎಲ್ಲರಿಂದಲೂ ವಂಚಿತನಾಗಿ ಬಿಟ್ಟಿದ್ದ. ಸರ್ವ ಪ್ರಕೃತಿ ವಂಚಿತ ಅಂತ. ಎಲ್ಲರೂ ಮೋಸ ಮಾಡ್ತಾ ಇದ್ರು ಅವನಿಗೆ. ಮಂತ್ರಿಗಳು ಅವರು ಎಲ್ರೂ ಮೋಸ ಮಾಡ್ತಾ ಇದ್ರು ಪಾಪ. ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಕೇಳಿಕೊಂಡು ಪೂರ್ತಿ ವಶ ಆಗಿ ಬಿಟ್ಟಿದ್ದ. ವಿಪ್ರಲಬ್ಧೋ ಮಹಿಷ್ಯೈವಂ ಸರ್ವ ಪ್ರಕೃತಿ ವಂಚಿತಃ ನೇಚ್ಛನ್ ಅನುಕರೋತ್ಯಜ್ಞಃ ಕ್ಲೈಬ್ಯಾತ್ ಕ್ರೀಡಾ ಮೃಗೋ ಯಥಾ.
श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां चतुर्थस्कन्धे पञ्चविंशोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಚತುರ್ಥ ಸ್ಕಂದದ 25ನೇ ಅಧ್ಯಾಯ ಮುಗಿತು. ಇನ್ನು ಮುಂದೆ 26ನೇ ಅಧ್ಯಾಯ, ಚತುರ್ಥ ಸ್ಕಂದದ 26ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರದ ಉವಾಚ. ಸ ಏಕದಾ ಮಹೇಶ್ವಾಸೋ ರಥಂ ಪಂಚಾಶ್ವಮಾಶುಗಂ ದ್ವೀಪಂ ದ್ವಿಚಕ್ರಮೇಕಾಕ್ಷಂ ತ್ರಿವೇಣುಂ ಪಂಚಬಂಧುರಂ ಏಕರಶ್ಮೇಕದಮನಂ ಏಕನೀಡಂ ದ್ವಿಕೂಬರಂ ಪಂಚಪ್ರಹರಣಂ ಸಪ್ತವರೂಥಂ ಪಂಚವಿಕ್ರಮಂ ಹೈಮೋಪಸ್ಕರಮಾರುಹ್ಯ ಸ್ವರ್ಣವರ್ಮಾಕ್ಷಯೇಷುಧಿಃ ಏಕಾದಶ ಚಮೂನಾಥಃ ಪಂಚಪ್ರಸ್ಥಮಗಾದ್ವನಂ. ನಾರದರು ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪುರಂಜನ ಮಹಾರಾಜನ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈ ಪ್ರಾಚೀನ ಬರ್ಹಿಗೆ ಆ ಪುರಂಜನನ ಕಥೆಯನ್ನ ಹೇಳ್ತಾ ಇದ್ದಾರೆ. ನಾರದ ವಾಚ ಅಂತಂದ್ರೆ ಹಾಗೆ, ನಾರದರು ಪ್ರಾಚೀನ ಬರ್ಹಿ ರಾಜನಿಗೆ ಪುರಂಜನ ಮಹಾರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಹಿಂದೆ ಹೇಳಿದಂತೆ ಆ ಪುರಂಜನ ಮಹಾರಾಜ ಆ ಪುರಂಜನಿಗೆ ಕೈಗೊಂಬೆಯಾಗಿ ಬಿಟ್ಟಿದ್ದ. ಅಂತಹ ರಾಜ ಒಂದು ಸಲ ಅವನು ಬೇಟೆಗೆ ಅಂತ ಹೋಗ್ತಾನೆ. ಕಾಡಿಗೆ ರಥವನ್ನ ಏರಿದ್ದಾನೆ. ಕವಚವನ್ನ ಧಾರಣೆ ಮಾಡಿದ್ದಾನೆ, ಬಂಗಾರದ ಕವಚ. ಬಂಗಾರದ ಕವಚವನ್ನ ತೊಟ್ಟುಕೊಂಡು ಒಳ್ಳೆ ಮಹಾಧನುಸ್ಸನ್ನ ಎತ್ತಿಕೊಂಡು ಅಕ್ಷಯವಾದಂತಹ ಬಾಣಗಳು ಇರತಕ್ಕಂತಹ ಬತ್ತಳಿಕೆಯನ್ನ ಕಟ್ಟಿಕೊಂಡಿದ್ದಾನೆ. 11 ಸೇನಾ ಪಡೆಗಳನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಏಕಾದಶ ಚಮೂನಾಥ, 11 ಸೇನಾಪಡೆಗಳು. ಬಂಗಾರದ ಅಲಂಕಾರದಿಂದ ಶೋಭಿಸ್ತಾ ಇರತಕ್ಕಂತಹ ರಥ, 5 ಕುದುರೆಗಳಂತೆ ಆ ರಥಕ್ಕೆ ಕಟ್ಟಿದ್ದಾನೆ. ಅದು ಬಹಳ ವೇಗವಾಗಿ ಓಡತಕ್ಕಂತಹ 5 ಕುದುರೆಗಳು. ಪಂಚಾಶ್ವಂ ಆಶುಗಂ. ಆಶುಗಂ ಅಂದ್ರೆ ಬಹಳ ವೇಗವಾಗಿ ಓಡತಕ್ಕಂತಹ ಕುದುರೆಗಳು. 5 ಕುದುರೆಗಳಿದ್ದಾವೆ. ಆ 5 ಕುದುರೆಗಳನ್ನ ಕಟ್ಟಿದ್ದಾನೆ. ಮಹೇಶ್ವಾಸಃ, ಒಳ್ಳೆ ದೊಡ್ಡ ಒಂದು ಧನುಸ್ಸನ್ನ ಹಿಡ್ಕೊಂಡಿದ್ದಾನೆ. ಅಂತಹ ಕುದುರೆಯನ್ನ ಕಟ್ಟಿದ ರಥವನ್ನ ಏರಿ ಬೇಟೆಗೆ ಅಂತ ಪಂಚಪ್ರಸ್ಥ ಎಂಬತಕ್ಕಂತಹ ಕಾಡಿಗೆ ಹೋದಂತೆ. ಆ ಕಾಡಿನ ಹೆಸರು ಪಂಚಪ್ರಸ್ಥ ಅಂತ. ಪಂಚಪ್ರಸ್ಥಮಗಾದ್ವನಂ. ಅವನು ಏನೊಂದು ರಥವನ್ನ ಏರಿದ್ದ. ಆ ರಥ ಹೇಗಿತ್ತು ಅಂದ್ರೆ ಏಕರಶ್ಮೇಕದಮನಂ ಏಕನೀಡಂ ದ್ವಿಕೂಬರಂ. ಆ ರಥಕ್ಕೆ 2 ಈಶಾದಂಡಗಳಿದ್ವು. ದ್ವಿಚಕ್ರಂ ಏಕಾಕ್ಷಂ ತ್ರಿವೇಣುಂ ಪಂಚಬಂಧುರಂ ಏಕರಶ್ಮಿ ಏಕದಮನಂ ಏಕನೀಡಂ. ಬಹಳ ವಿಚಿತ್ರವಾದಂತಹ ಒಂದು ರಥ. 5 ಕುದುರೆಗಳನ್ನು ಕಟ್ಟಿದ್ದಾನೆ. ಆ ರಥಕ್ಕೆ 2 ಈಶಾದಂಡಗಳು, 2 ಚಕ್ರಗಳು, 1 ಅಚ್ಚುಮರ, 3 ಧ್ವಜಗಳು, 5 ಕಟ್ಟುಗಳು,
ಒಂದು ಲಗಾಮು ಏಕರಶ್ಮಿ ಒಂದೇ ಒಂದು ಲಗಾಮ್ ದಾರ ಹಗ್ಗ, ಒಬ್ಬ ಸಾರಥಿ, ಒಂದು ಆಸನ ಕುತ್ಕೊಳ್ಳಿಕ್ಕೆ, ಎರಡು ನೊಗಗಳು ಆ ಕುದುರೆಗೆ ಮೇಲೆ ಹಾಕ್ಲಿಕ್ಕೆ ದಂಡ ಇತ್ತಲ್ಲ ಅದನ್ನ ನೊಗ ಅಂತ ಕರೀತಾರೆ, 5 ಆಯುಧಗಳು, ಆಮೇಲೆ 7 ಆವರಣಗಳು, ಸಪ್ತವರೋಥಂ 7 ಆವರಣಗಳು. ಅದಕ್ಕೆ 5 ರೀತಿಯಾದ ಗತಿಗಳಿದ್ವಂತೆ. ಪಂಚವಿಕ್ರಮಂ ಗತಿಗಳು, ಹೋಗುವ ಗತಿಗಳು 5. ಇಂತಹ ಒಂದು ರಥ ಅದು. ಆ ರಥವನ್ನ ಏರಿ ಈ ರಾಜ ಪಂಚಪ್ರಸ್ಥ ಎಂಬತಕ್ಕಂತಹ ಊರಿಗೆ ಹೋಗ್ತಾ ಇದ್ದಾನೆ, ಕಾಡಿಗೆ. ಪಂಚಪ್ರಸ್ಥಂ ಅಗಾದ್ವನಂ, ಪಂಚಪ್ರಸ್ಥ ಎಂಬತಕ್ಕಂತಹ ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದಾನೆ. ಇಲ್ಲಿ ಏನಿದಕ್ಕೆ ಅರ್ಥ? ಆಧ್ಯಾತ್ಮಿಕವಾಗಿ ಬನ್ನಿ. ಆಧ್ಯಾತ್ಮಿಕವಾಗಿ ಇದಕ್ಕೇನರ್ಥ ಅಂತಂದ್ರೆ, ಈ ಜೀವ, ಪುರಂಜನ ಮಹಾರಾಜ ಅಂತಂದ್ರೆ ಎಲ್ಲ ಜೀವರ ಕಥೆ ಇದು. ಈ ಜೀವ ಜಾಗೃತ ಅವಸ್ಥೆಯಲ್ಲಿ ಅವನು ಮಾಡುವಂತಹ ಹಿಂಸಾಮಯವಾದ ಕಾಮ್ಯಕರ್ಮಗಳ ಒಂದು ವರ್ಣನೆ ಇದು. ಏನೇನೋ ಕಾಮ್ಯಕರ್ಮಗಳನ್ನ ಮಾಡ್ತಾನೆ ಜೀವ, ಅದನ್ನ ಬೇಟೆಯ ರೂಪದಿಂದ ವರ್ಣನೆ ಮಾಡಿದ್ದಾರೆ. ಬೇಟೆಗೆ ಹೋದ ರಾಜ ಅಂತ ಇದು ರೂಪಕಾಲಂಕಾರ. ರಾಜ ಬೇಟೆಗೆ ಹೋಗೋದು ಅಂತಂದ್ರೆ ಕಾಮ್ಯಕರ್ಮಗಳನ್ನ, ಹಿಂಸಾಮಯವಾದ ಕಾಮ್ಯಕರ್ಮಗಳನ್ನ ಮಾಡೋದು. ಬೇಟೆ ಆಡೋದು ಅಂದ್ರೆ ಅಲ್ಲಿ ಪ್ರಾಣಿಗಳನ್ನ ಹಿಂಸೆ ಮಾಡೋದಲ್ವಾ, ಹಾಗೆ ಇಲ್ಲಿಯೂ ಕೂಡ ಹಿಂಸಾಮಯವಾದ ಕಾಮ್ಯಕರ್ಮಗಳನ್ನೆಲ್ಲ ಜೀವ ಮಾಡ್ತಾನೆ ಅಂತ ಅನ್ನೋದನ್ನ ಈ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅವನು ರಥವನ್ನ ಏರಿ ಹೋದ ಅಂತಂದ್ರೆ, ರಥ ಅಂದ್ರೆ ಈ ಶರೀರವೇ, ಈ ಪಟ್ಟಣದಂತೆ ಇರ್ತಕ್ಕಂತಹ ಶರೀರವೇ ರಥ. ಆ ರಥದಂತೆ ಇದೆ ಈ ದೇಹ. ಈ ದೇಹ ಅಂತನ್ನೋ ರಥಕ್ಕೆ 5 ಕುದುರೆಗಳು, ಅಂದ್ರೆ 5 ಇಂದ್ರಿಯಗಳು. 5 ಇಂದ್ರಿಯಗಳು, ಜ್ಞಾನವನ್ನು ತಂದು ಕೊಡ್ತಕ್ಕಂತಹ 5 ಇಂದ್ರಿಯಗಳಿದ್ದಾವಲ್ಲ, ಇದನ್ನೇ 5 ಕುದುರೆಗಳು ಅಂತ ಹೇಳಿದ್ದಾರೆ. 5 ಕುದುರೆಗಳುಳ್ಳಂತಹ ರಥ ಅಂದ್ರೆ 5 ಇಂದ್ರಿಯಗಳುಳ್ಳಂತಹ ಈ ದೇಹ. 2 ಈಶಾದಂಡಗಳು ಅಂತ. ಅದ್ಯಾವುದು ಅಂದ್ರೆ ಅಹಂಕಾರ ಮತ್ತು ಮಮಕಾರ, ಈ 2 ಈಶಾದಂಡಗಳು. 2 ಚಕ್ರಗಳಿದ್ದಾವೆ ಅಂದ್ರೆ ಪುಣ್ಯ ಮತ್ತು ಪಾಪ ಅಂತನ್ನೋ 2 ಚಕ್ರಗಳು. ಈ ದೇಹ ಆ 2 ಚಕ್ರಗಳ ಮೇಲೆ ನಡೆಯುತ್ತೆ, ಪುಣ್ಯ ಪಾಪಗಳು ಆ 2 ಚಕ್ರಗಳು. 1 ಅಚ್ಚುಮರ, ಅದ್ಯಾವುದು ಅಂದ್ರೆ ಅದೇ ವಾಯು, ಸೂತ್ರನಾಮಕನಾದಂತಹ ವಾಯು ಅಚ್ಚುಮರ. ಅದೇ ಪ್ರಧಾನವಾಗಿ ಆ ರಥಕ್ಕೆ ಹಿಡ್ಕೊಂಡು ಕುತ್ಕೊಂಡಿರ್ತದೆ. ಅದು ಆ ದೊಡ್ಡ ಒಂದು ಅಚ್ಚುಮರ. ಅದಕ್ಕೆ 2 ಚಕ್ರಗಳು ಕಟ್ಟಿರ್ತಾರೆ, ಪುಣ್ಯ ಮತ್ತು ಪಾಪ ಅಂತನ್ನೋ 2 ಚಕ್ರಗಳು. ಮೇಲೆ 3 ಧ್ವಜಗಳಿದ್ದಾವೆ. ಯಾವುದದು 3 ಧ್ವಜಗಳು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಎಂಬತಕ್ಕಂತಹ 3 ಗುಣಗಳು. ಈ 3 ಗುಣಗಳೇ 3 ಧ್ವಜಗಳು. 5 ಕಟ್ಟುಗಳಿದ್ದಾವೆ ಅಂತ ಹೇಳಿದ್ರು. ಪಂಚಪ್ರಹರಣಂ. ಯಾವುದದು 5 ಕಟ್ಟುಗಳು ಅಂತಂದ್ರೆ ಪಂಚಪ್ರಾಣಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುದಾಗಿ ಪಂಚಪ್ರಾಣಗಳು 5 ಕಟ್ಟುಗಳು. 1 ಲಗಾಮ್ ಹಗ್ಗ. ಆ 5 ಕುದುರೆಗಳಿಗೆ ಒಂದೇ ಒಂದು ಲಗಾಮು, 5 ಕುದುರೆಗಳಿಗೆ ಸೇರಿ ಒಂದು ಹಗ್ಗ ಕಟ್ಟಿದ್ದಾರೆ. ಅದು ಯಾವುದು ಲಗಾಮು ಅಂದ್ರೆ ಮನಸ್ಸು. ಏಕರಶ್ಮಿ ಅಂದ್ರೆ 1 ಲಗಾಮು.
ಸಾರಥಿಯು ಒಬ್ಬನೇ. ಯಾರವನು? ಬುದ್ಧಿ. ಬುದ್ಧಿಯೇ ಸಾರಥಿ. ಒಂದು ಆಸನ ಕೂತ್ಕೊಳ್ಳಿಕ್ಕೆ, ಯಾವುದು? ಹೃದಯ. ಹೃದಯವೆಂಬ ಒಂದು ಆಸನದಲ್ಲಿ ಕೂತಿದ್ದಾನೆ. ನೊಗಗಳು ಎರಡಿದ್ದಾವೆ. ಯಾವುದದು ಅಂದ್ರೆ ದ್ವಂದ್ವಗಳು. ಶೀತ ಉಷ್ಣ, ಸುಖ ದುಃಖ, ಈ ರೀತಿ ದ್ವಂದ್ವಗಳಿದ್ದಾವಲ್ಲ, ಈ ದ್ವಂದ್ವಗಳೆಂಬ ಎರಡು ನೊಗಗಳು. 5 ಆಯುಧಗಳಿದ್ದಾವೆ ಅಂತ ಹೇಳಿದ್ರು. ಆ 5 ಆಯುಧಗಳು ಅಂತಂದ್ರೆ 5 ಇಂದ್ರಿಯ ವಿಷಯ ಸಂಬಂಧಗಳು. ಈ ಏನು 5 ಇಂದ್ರಿಯಗಳಿದ್ದಾವೆ, ಆ 5 ಇಂದ್ರಿಯಗಳ ವಿಷಯ ಸಂಬಂಧಗಳೇನಿದ್ದಾವೆ, ವಿಷಯ ಪದಾರ್ಥಗಳ ಸಂಬಂಧ, ಅದು 5 ಆಯುಧಗಳು. ಆಮೇಲೆ 7 ಆವರಣಗಳಿದ್ದಾವೆ ಅಂತ ಈ ರಥಕ್ಕೆ. ಯಾವುದದು 7 ಆವರಣಗಳು? ಸಪ್ತಧಾತುಗಳು. ಸಪ್ತಧಾತುಗಳು 7 ಆವರಣಗಳು. ಆಮೇಲೆ ಅದಕ್ಕೆ 5 ರೀತಿಯಾದ ಗತಿಗಳು ಅಂತ. 5 ಗತಿಗಳು ಅಂತಂದ್ರೆ 5 ರೀತಿಯಾದ ವಿಷಯಾಭಿಲಾಷೆಗಳು. 5 ಇಂದ್ರಿಯಗಳಿಗೆ 5 ವಿಷಯಾಭಿಲಾಷೆ. ವಿಷಯ ಪದಾರ್ಥಗಳು 5: ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಅವುಗಳ ಮೇಲೆ ಆಸೆ. ಈ 5 ಇಂದ್ರಿಯಗಳಿಗೆ 5 ವಿಷಯ ಪದಾರ್ಥಗಳ ಮೇಲೆ ಅಭಿಲಾಷೆ. ಹಾಗಾಗಿ 5 ಕುದುರೆಗಳು ಅಂತ ಹಿಂದೆ ಹೇಳಿದ್ರು, ಅದೇ 5 ಇಂದ್ರಿಯಗಳು. ಅವುಗಳಿಗೆ 5 ವಿಷಯಾಭಿಲಾಷೆಗಳೇನಿದ್ದಾವೆ, ಅದೇ 5 ಗತಿಗಳು. ಈ 5 ಗತಿಗಳ ಮೇಲೆ ಆ 5 ಕುದುರೆಗಳು ಕರ್ಕೊಂಡು ಹೋಗ್ತಾವೆ, ಎಳಕೊಂಡು ಕರ್ಕೊಂಡು ಹೋಗ್ತಾವೆ. 11 ಏಕಾದಶ ಚಮೂನಾಥ ಅಂತ 11 ಸೇನಾಪಡೆಗಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ಅಂತ. 11 ಸೇನಾಪಡೆಗಳು ಅಂತಂದ್ರೆ ಎಲ್ಲ ಒಟ್ಟು ಸೇರಿ 11 ಇಂದ್ರಿಯಗಳು. ಆ 11 ಇಂದ್ರಿಯಗಳು ಕೂಡ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು ಎಲ್ಲ ಸೇರಿ ಒಟ್ಟು 11 ಇಂದ್ರಿಯಗಳು. ಆ 11 ಇಂದ್ರಿಯಗಳ ವೃತ್ತಿಗಳ ಸೈನ್ಯವನ್ನ ನಡೆಸ್ತಾ ಈ ಜೀವ ಜಾಗೃತ ಅವಸ್ಥೆಯಲ್ಲಿ ಪಂಚಭೂತಗಳು, ಪಂಚ ವಿಷಯ ಪದಾರ್ಥಗಳು ಎಂಬ ಪಂಚಪ್ರಸ್ಥ ಎಂಬ ಕಾಡಿಗೆ ಹೋದ ಅಂತ ಅರ್ಥ. ಪಂಚಪ್ರಸ್ಥ ಅಂತ ಕಾಡಿಗೆ ಹೆಸರು. ಪಂಚಪ್ರಸ್ಥ ಅಂತಂದ್ರೆ ಈ ಪಂಚಭೂತಗಳೆಂಬ ವಿಷಯ ಪ್ರಪಂಚ, ಪಂಚಭೂತಗಳ ಕಡೆಗೆ ಹೋದ, ವಿಷಯ ಪ್ರಪಂಚದ ಕಡೆಗೆ ಹೋಗ್ತಾನೆ ಜೀವ ಅಂತ ಅರ್ಥ. ಈ ಶರೀರವನ್ನ ಧಾರಣೆ ಮಾಡಿ ಈ ಶರೀರದಿಂದ ಅವನು ಇಷ್ಟೆಲ್ಲ ಪಡ್ಕೊಂಡು ಎಲ್ಲ ಇಂದ್ರಿಯಗಳಿಂದ ತಾನು ಸಮೃದ್ಧನಾಗಿ ಪಂಚಭೂತಗಳ ಈ ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತಾನೆ. ಕಾಮ್ಯಕರ್ಮಗಳನ್ನ ಮಾಡ್ತಾ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾನೆ ಅನ್ನೋದನ್ನ ಈ ರೀತಿ ಕಾಡಿಗೆ ಹೋದ, ಪಂಚಪ್ರಸ್ಥ ಎಂಬ ಕಾಡಿಗೆ ಹೋದ ಅಂತ ಹೇಳ್ತಾ ಇದ್ದಾರೆ. ಪುರಂಜನ ಮಹಾರಾಜ ಬೇಟೆಯಾಡ್ಲಿಕ್ಕೆ ಹೋದ ಅಂದ್ರೆ ಹೀಗರ್ಥ. ಸ ಏಕದಾ ಮಹೇಶ್ವಾಸೋ ರಥಂ ಪಂಚಾಶ್ವಮಾಶುಗಂ ದ್ವೀಪಂ ದ್ವಿಚಕ್ರಮೇಕಾಕ್ಷಂ ತ್ರಿವೇಣುಂ ಪಂಚಬಂಧುರಂ ಏಕರಶ್ಮೇಕದಮನಂ ಏಕನೀಡಂ ದ್ವಿಕೂಬರಂ ಪಂಚಪ್ರಹರಣಂ ಸಪ್ತವರೂಥಂ ಪಂಚವಿಕ್ರಮಂ ಹೈಮೋಪಸ್ಕರಮಾರುಹ್ಯ ಸ್ವರ್ಣ ವರ್ಮಾಕ್ಷಯೇಷುಧಿಃ ಏಕಾದಶ ಚಮೂನಾಥಃ ಪಂಚಪ್ರಸ್ಥಮಗಾದ್ವನಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಲಾಸ್ಟ್ ಶ್ಲೋಕದಲ್ಲಿ ಇದು ಅಂ ವಿಷ್ಣುಂ ಜಾನತೀತಿ ಅಜ್ಞ ಹಂಗಂತ ಪದರತ್ನಾವಳಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಹೇಳಕ್ ಬರ್ತಾರೆ? ಲಾಸ್ಟ್ ಶ್ಲೋಕ ಅಂತಂದ್ರೆ ಮೂರನೇದ್ದ ಪುಣೆಯಲ್ಲಿ 63 ಇಲ್ಲ ಇದರಲ್ಲಿ ಪುಣೆ ಇದರಲ್ಲಿ ಲಾಸ್ಟ್ ಅಲ್ಲಿ 25 ಹಿಂದಿನ ಅಧ್ಯಾಯದಲ್ಲ. ನಮಸ್ಕಾರ, ಧನ್ಯವಾದಗಳು. ಹಿಂದಿನ ಅಧ್ಯಾಯದಲ್ಲಿ ಲಾಸ್ಟ್
Last line. ಪದರತ್ನಾವಲಿ ಅಂ ವಿಷ್ಣುಂ ಜಾನಾತಿ ಇತಿ ಅಜ್ಞಃ. ತದ್ಬುದ್ಧಿ ಅಧೀನತ್ವಾತ್ ಕ್ರೀಡಂ ಗತ್ವಂ ಅಪಿ ಯುಕ್ತಂ ತೆಗಿತಾರೆ. ಅಜ್ಞ ಅಂತಂದ್ರೆ ಅಜ್ಞಾನಿ ಅಂತ ನಾವು ಹೇಳಿದ್ವಲ್ಲ ಈ ಒಂದು ಅರ್ಥದಲ್ಲಿ. ಅಜ್ಞಾನಿಯಾಗಿ ಅವನು ಕ್ರೀಡಾಮೃಗದಂತೆ ಆಗಿಬಿಟ್ಟ ಅಂತ. ಅಲ್ಲಿ ಅಜ್ಞ ಅನ್ನೋ ಶಬ್ದಕ್ಕೆ ಅಂದ್ರೆ ವಿಷ್ಣು ಅಂತ ಅರ್ಥ. ಅವನನ್ನ ಜಾನಾತಿ ತಿಳ್ಕೊಳ್ತಾನೆ, ಆದ್ರಿಂದ ಅಜ್ಞ ಅಂತ ಅರ್ಥ ಬರೆದಿದ್ದಾರೆ. ವಿಷ್ಣು ಜ್ಞಾನ ಉಳ್ಳವನು. ಜಾನಾತಿ ಅಂದ್ರೆ ಅಜ್ಞ ಅಂದ್ರೆ ಜ್ಞಾನ ಇಲ್ಲದವ ಅಂತ ಅರ್ಥ ಅಲ್ಲ. ಅಜ್ಞ ಅನ್ನೋ ಶಬ್ದಕ್ಕೆ ಜ್ಞಾನ ಇಲ್ಲದೆ ಇರೋನು ಅನ್ನೋ ಅರ್ಥನೂ ಇದೆ. ವಿಷ್ಣುವಿನ ಜ್ಞಾನ ಉಳ್ಳವನು ಅನ್ನೋ ಅರ್ಥನೂ ಮಾಡ್ಲಿಕ್ಕೆ ಬರ್ತದೆ ಅಂತ. ಅನ್ನೋ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇಟ್ಟುಕೊಂಡು ಅಂ ಜಾನಾತಿ ವಿಷ್ಣುವನ್ನ ತಿಳಿತಾನೆ, ಆದ್ರಿಂದ ಅಜ್ಞ ಅಂತ ಹಾಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆಮೇಲೆ ಮೇಲೆ ಪ್ರಕಾಶಿಕಾಲಿ ಬಂದು ಆಸತಿಂ ಆಸೀನಾಂ ಇದಂಚ ವ್ಯಾಖ್ಯಾನಂ ನ ಉಪಲಭ್ಯತೆ ಅಂತ ಕೊಟ್ಟಿದ್ದಾರೆ. ಎಲ್ಲಿ? ಲಾಸ್ಟ್ ಪದರ ಪ್ರಕಾಶಿಕದಲ್ಲಿ ಕೊನೆಗ ಆಸತಿಂ ಆಸೀನಾಂ ಇದಂಚ ವ್ಯಾಖ್ಯಾನಂ ನ ಉಪಲಭ್ಯತೆ. ಎಲ್ಲಿದೆ? ಕಾಣಿಸ್ತಾ ಇಲ್ಲಲ್ಲ. ಲಾಸ್ಟ್ ಇದು ಇವಾಗ ನೀವು ಓದಿದ್ರಿ ಇಲ್ಲವಾ ಪದನತ್ರಾವಳಿಗೆ, ಅದಕ್ಕೆ ಮೇಲೆ ಪ್ರಕಾಶಿಕ. ಧನ್ಯವಾದಗಳು ಆಚಾರ್ಯರೇ. 3 ಶ್ಲೋಕಗಳು ಒಂದೇ ಇದು ತಾನು ಕೊಟ್ಟಿದ್ದಾರೆ, ಒಂದೇ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಹೌದು. ಗುರುಗಳೇ. ಅದರಲ್ಲಿ ಫಸ್ಟಿಗಿದೆಯಾ ಕೊನೆಗಿದೆಯಾ? ಕೊನೆಯಲ್ಲಿ ಲಾಸ್ಟ್. ಪ್ರಕಾಶಿಕದ ಕೊನೆಗಿರೋದು ಏತದ್ ಬಲಾದೇವ ಪಿತೃ ಭೂ ನೃಪ ಪೂರ್ವ ಯಾವುದು ತಾನೇ ಇರೋದು? ಇಲ್ಲ ಇನ್ನು ಲಾಸ್ಟ್ ಕೊನೆಯಲ್ಲಿ ಕೊಟ್ಟಿದ್ದಾರೆ. 60 to 62 ಶ್ಲೋಕಕ್ಕೆ ಒಂದೇ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ ಅವರು. ಇದ್ರಲ್ಲಿಯಾ? ಅಲ್ಲಿ ಆಸತೀಂ ಆಸೀನಾಂ ಇದಂಚ ವ್ಯಾಖ್ಯಾನಂ ನೋಪಲಭ್ಯತೆ. ಆಸತೀಂ ಆಸೀನಾಂ ಅದೇ ಅವಳು ಕುತ್ಕೊಂಡ್ರೆ ಕುತ್ಕೊಳ್ತಾ ಇದ್ದ, ಅವಳು ನಡ್ಕೊಂಡು ಹೋದ್ರೆ ನಡೀತಾ ಇದ್ದ ಅಂತಿದೆಲ್ಲ. ಅಲ್ಲಿ ಕ್ವಚಿದ್ ಆಸತೀಂ ಅಂತಿದೆ 60ನೇ ಶ್ಲೋಕ. ಶೇತೆ ಶಯಾನಾಯಾಮ್ ಅನ್ವಾಸ್ತೆ ಕ್ವಚಿದ್ ಆಸತೀಂ ಅಂತ. ಆಸತೀಂ ಅನ್ನೋ ಶಬ್ದಕ್ಕೆ ಆಸೀನಾಂ ಅಂತ ಅಂದ್ರೆ ಅವಳು ಕೂತ್ರೆ ಇವನು ಕುತ್ಕೊಳ್ತಾ ಇದ್ದ ಅನ್ನೋ ಅರ್ಥ. ಆಸತೀಂ ಅನ್ನೋ ಶಬ್ದಕ್ಕೆ ಆಸೀನಾಂ ಅಂತ ಅರ್ಥ. ಅದಕ್ಕೆ ವ್ಯಾಖ್ಯಾನ ಅದೇ ಇದಕ್ಕೆ ಬೇರೆ ಎಲ್ಲೂ ವ್ಯಾಖ್ಯಾನ ಸಿಗೋದಿಲ್ಲ ಅಂತ. ಬೇರೆ ಯಾರು ವ್ಯಾಖ್ಯಾನ ಮಾಡಿಲ್ಲ ಇದಕ್ಕೆ, ಅವರು ಬರೆದಿದ್ದಾರೆ. ಅವರು ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳನ್ನ ನೋಡಿ, ಹಿರಿಯರು ಮಾಡಿದ ವ್ಯಾಖ್ಯಾನಗಳನ್ನ ನೋಡಿ ಅದಕ್ಕೆ ಅರ್ಥ ಬರಿತಾ ಹೋಗಿದ್ದಾರೆ. ಆದವಾರ್ಯರು ಸಾಧಾರಣವಾಗಿ ವಿಜಯಧ್ವಜರ ವ್ಯಾಖ್ಯಾನವನ್ನೇ ಹಾಗೆ ಎಲ್ಲ ಬರಿತಾ ಬಂದಿದ್ದಾರೆ. ವಿಜಯಧ್ವಜರು ಏನ್ ಬರೀತಾರೋ ಅದನ್ನೇ ಇವರು ಕೂಡ ಬರಿತಾ ಬಂದಿದ್ದಾರೆ ಸಾಧಾರಣವಾಗಿ. ಇದಕ್ಕೆ ವ್ಯಾಖ್ಯಾನ ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ.